ಅದ್ಭುತ ಸ್ವರೂಪನೂ ಆಲೋಚನಾಕರ್ತನೂ ಆಗಿರುವ ತ್ರೈಕ ದೇವರ ಪವಿತ್ರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಅಧ್ಯಯನದಲ್ಲಿ ನಾವು ಯಾಕೋಬನು ರಾಹೇಲಳಿಗಾಗಿ ಸೇವೆ ಮಾಡುತ್ತಾನೆ, ಯಾಕೋಬನು ವಂಚಿಸಲ್ಪಟ್ಟದ್ದು, ಯಾಕೋಬನ ಗಂಡು ಮಕ್ಕಳ ಜನನ ಮತ್ತು ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಸಿದ್ಧಗೊಳ್ಳುವನು ಎಂಬ ವಿಷಯಗಳನ್ನು ಆಳವಾಗಿ ಕಲಿತುಕೊಂಡೆವು. ಯಾಕೋಬನು ತಾನು ಬಿತ್ತಿದ್ದನ್ನು ಕೊಯ್ಯುವ ಪರಿಸ್ಥಿತಿಯನ್ನು ನಾವು ನೋಡಿದೆವು. ರಾಹೇಲಳಿಗಾಗಿ 7 ವರ್ಷ ಸೇವೆ ಮಾಡಿದಾಗ್ಯೂ ಲೇಯಳನ್ನು ಮದುವೆ ಮಾಡಿಕೊಳ್ಳಬೇಕಾಯಿತು. ತಾನೂ ಒಂದು ದಿನ ಏಸಾವನಿಗೆ ಬದಲಾಗಿ ಅವನ ವೇಷದಲ್ಲಿ ಕಣ್ಣು ಕಾಣದ ತಂದೆಯ ಬಳಿಗೆ ಹೋಗಿ ಆಶೀರ್ವಾದವನ್ನು ಹೊಂದಿಕೊಂಡು ಮೋಸ ಮಾಡಿದನಲ್ಲ. ಹೇಗೂ ಕರ್ತನು ಪ್ರತಿ ಧ್ಯಾನದಲ್ಲಿಯೂ ನಮಗೆ ಅತ್ಯುತ್ತಮವಾದ ಪಾಠಗಳನ್ನು ಕಲಿಸುತ್ತಾ ಇದ್ದಾನೆ. ಈಗ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನೂ ವಿಮೋಚಕನೂ ಆಗಿರುವಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 1ರಿಂದ 42 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ಖಾರಾನಿನಿಂದ ಓಡಿ ಹೋಗುತ್ತಾನೆ, ಮಿಚ್ಪದ ಒಡಂಬಡಿಕೆ ಎಂಬುವುಗಳೇ. ಪ್ರಿಯ ದೇವಜನರೇ, ಈ ಅಧ್ಯಾಯದಲ್ಲಿ ಯಾಕೋಬನು ಯಾವುದೇ ಸೂಚನೆಯನ್ನು ಕೊಡದೆ ಲಾಬಾನನನ್ನು ಬಿಟ್ಟು ಹೋಗುವುದನ್ನು ನಾವು ನೋಡುತ್ತೇವೆ. ನೋಡಿರಿ, ಯಾಕೋಬನಿಗಾಗಿ ಯಾವ ಬೀಳ್ಕೊಡುವ ಸಮಾರಂಭವೂ ಇರಲಿಲ್ಲ. ಆದರೆ ಲಾಬಾನನು ಅವನನ್ನು ಹಿಂದಟ್ಟಿಕೊಂಡು ಹೋಗುತ್ತಾನೆ ಮತ್ತು ಅವನನ್ನು ಒಂದು ಸ್ಥಳದಲ್ಲಿ ಹಿಡಿಯುತ್ತಾನೆ. ಅಂತಿಮವಾಗಿ ಯಾಕೋಬ ಮತ್ತು ಲಾಬಾನ ಇವರಿಬ್ಬರೂ ಮತ್ತೊಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಸ್ನೇಹಭಾವದಿಂದ ಬೇರ್ಪಡುತ್ತಾರೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯಾಕೋಬನು ಆ ದೇಶದಿಂದ ಹೊರಡಬೇಕೆಂದು ದೇವರು ಬಯಸುತ್ತಿರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಯಾಕೋಬನ ಮಕ್ಕಳು ಇಸ್ರಾಯೇಲಿನ 12 ಕುಲಗಳ ತಲೆಗಳಾಗಿರುವರು ಮತ್ತು ಅವರನ್ನು ಈ ವಾತಾವರಣದಿಂದ ತೆಗೆದು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಆ ದೇಶಕ್ಕೆ ಕರೆದುಕೊಂಡು ಹೋಗಲು ದೇವರು ಆಸಕ್ತನಾಗಿರುವನು. ನೋಡಿರಿ, ಯಾಕೋಬನು ತನ್ನ ಮಾವನಾದ ಲಾಬಾನನೊಂದಿಗೆ ಸುಮಾರು 20 ವರ್ಷಗಳ ಕಾಲ ಬಹು ದುಃಖಕರವಾದ ತತ್ವ ಪರೀಕ್ಷೆಯನ್ನು ಹೊಂದಿದ್ದನು ಎಂಬುದನ್ನು ನಾವು ಸ್ಮರಿಸಬಹುದು. ಲಾಬಾನನು ನಿಜವಾಗಿಯೂ ಬಲವಾದ ಪೆಟ್ಟುಗಳಿಂದ ತುಂಬಿದ್ದ ಶಿಸ್ತಿನ ಶಾಲೆಯಲ್ಲಿ ಯಾಕೋಬನನ್ನು ತರಬೇತಿಗೊಳಿಸಿದನು. ಹೇಗೂ ಕುರಿ ಹಿಂಡುಗಳ ತಳಿ ಸಂವರ್ಧನೆ ಅಥವಾ ಉತ್ಪನ್ನ ಮಾಡುವ ಯಾಕೋಬನ ಹೊಸ ವ್ಯವಹಾರದಲ್ಲಿ ಅವನು ಲಾಬಾನನಿಗಿಂತ ಹೆಚ್ಚು ಪಡೆದುಕೊಳ್ಳುತ್ತಾ ಇದ್ದಾನೆ. ಲಾಬಾನನಿಗಾಗಲಿ ಅವನ ಮಕ್ಕಳಿಗಾಗಲಿ ಅದು ಇಷ್ಟವಾಗಲಿಲ್ಲ. ಇದರ ಹಿನ್ನೆಲೆಯೊಂದಿಗೆ ಪ್ರಿಯರೇ, ಇಂದಿನ ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖಭಾವವನ್ನು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ಬಹಳ ಸಂಪತ್ತುಳ್ಳವನಾಗಿದ್ದನು ಎಂಬುದನ್ನು ನಾವು ಕಳೆದ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಅದರ ಪರಿಣಾಮವಾಗಿ ಲಾಬಾನನು ಮತ್ತು ಅವನ ಮಕ್ಕಳು ಯಾಕೋಬನ ವಿಷಯದಲ್ಲಿ ಸಂತೋಷವಾಗಿ ಇರುವಂತೆ ಕಾಣಿಸುತ್ತಾ ಇಲ್ಲ. ಈಗ ಯಾಕೋಬನು ದೇವರಿಂದ ಒಂದು ಕರೆಯನ್ನು ಹೊಂದುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 3 ಮತ್ತು 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. ಹೀಗಿರುವುದರಿಂದ ಯಾಕೋಬನು ರಾಹೇಲಳನ್ನು ಲೇಯಳನ್ನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಯಾಕೋಬನನ್ನು ಕರೆದು ತನ್ನ ಸ್ವದೇಶಕ್ಕೆ ಹಿಂತಿರುಗಿ ಹೋಗುವಂತೆ ಹೇಳುತ್ತಿರುವನು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ ಮತ್ತು ಅದಕ್ಕಾಗಿ ಅವನು ಸಿದ್ಧತೆಯನ್ನು ಮಾಡುತ್ತಾ ಇದ್ದಾನೆ. ನೋಡಿರಿ, ಮನೆಯಲ್ಲಿ ಈ ವಿಷಯವನ್ನು ತನ್ನ ಹೆಂಡತಿಯರೊಂದಿಗೆ ಮಾತನಾಡಿದರೆ ಬಹುಶಃ ಆಳುಗಳಾಗಲಿ ಯಾರಾದರೊಬ್ಬರಾಗಲಿ ಅಥವಾ ಲಾಬಾನನು ಅಥವಾ ಅವನ ಮಕ್ಕಳೋ ಅದನ್ನು ಕೇಳಬಹುದು ಎಂಬ ಭಯದಿಂದ
ಈಗ ಅವನು ರಾಹೇಲಳನ್ನು ಮತ್ತು ಲೇಯಳನ್ನು ಅಡವಿಗೆ ಕರೆಸುತ್ತಾ ಇದ್ದಾನೆ. ತಾನು ತನ್ನ ಹೆಂಡತಿಯರೊಂದಿಗೆ ಮಾಡುವ ಈ ಆಲೋಚನೆಯನ್ನು ಯಾರೂ ನೋಡಬಾರದು ಎಂಬುದು ಅವನ ಬಯಕೆಯಾಗಿತ್ತು. ಮುಂದೆ ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ತಂದೆಯ ಮುಖಭಾವವು ನನ್ನ ವಿಷಯದಲ್ಲಿ ಮೊದಲಿದ್ದಂತೆ ಇಲ್ಲವೆಂದು ತೋರಬಂತು. ಆದರೂ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾನೆ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆ, ನೀವು ಅದನ್ನು ಬಲ್ಲಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಯಾಕೋಬನನ್ನು ಖಂಡಿತವಾಗಿ ಮೆಚ್ಚಲೇಬೇಕಾಗುತ್ತದೆ. ಅದು ಯಾವುದೆಂದರೆ, ಅವನು ಕಷ್ಟಪಟ್ಟು ಸೇವೆ ಮಾಡಿದನು. ಮತ್ತು ಲಾಬಾನನನ್ನು ಕೂಡ ನಾವು ಮೆಚ್ಚಬೇಕಾಗುತ್ತದೆ. ಯಾಕಂದರೆ ಅವನ ಕೆಳಗೆ ಕೆಲಸ ಮಾಡುತ್ತಿದ್ದ ಪ್ರತಿಯೊಬ್ಬನಿಂದ ತಾನು ಕೊಟ್ಟ ಹಣದ ಯೋಗ್ಯತೆಗೆ ತಕ್ಕಂತೆ ಅವನು ಕೆಲಸ ಮಾಡಿಸುತ್ತಿದ್ದನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಸುಮಾರು 20 ವರ್ಷಗಳಲ್ಲಿ ಲಾಬಾನನು ಯಾಕೋಬನ ಸಂಬಳವನ್ನು ಬದಲಾಯಿಸಿದ್ದನು. ಆದರೆ ಯಾಕೋಬನು ಗೊಂದಲಮಯನಾಗಿ ಯಾವ ಕಡೆಗೆ ತಿರುಗಬೇಕು ಎಂದು ತಿಳಿಯದೆ ನಿರಾಶನಾದಾಗ ದೇವರು ಮಧ್ಯ ಪ್ರವೇಶಿಸಿದನು. ಮುಂದೆ ನಾವು 8 ಮತ್ತು 9ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಚುಕ್ಕೆಯುಳ್ಳುವಗಳನ್ನು ನಿನ್ನ ಸಂಬಳಕ್ಕೆ ತಕ್ಕೋ ಎಂದು ಅವನು ಹೇಳಿದಾಗ ಹೆಂಡಿನ ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳನ್ನೇ ಇದ್ದವು. ರೇಖೆಗಳಿರುವವುಗಳನ್ನು ಸಂಬಳಕ್ಕೆ ತಕ್ಕೋ ಎಂದು ಹೇಳಿದಾಗ ಆಡು ಕುರಿಗಳೆಲ್ಲವೂ ರೇಖೆಯುಳ್ಳ ಮರಿಗಳನ್ನು ಈದವು. ಹೀಗೆ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲಾಬಾನನು ಮತ್ತು ಅವನ ಮಕ್ಕಳು ಯಾಕೋಬನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುವಷ್ಟರ ಮಟ್ಟಿಗೆ ಅವನು ಆಶೀರ್ವದಿಸಲ್ಪಟ್ಟದ್ದು ಅದು ದೇವರಿಂದಲೇ ಎಂಬುದಾಗಿ ಯಾಕೋಬನು ರಾಹೇಲಳಿಗೂ ಮತ್ತು ಲೇಯಳಿಗೂ ವಿವರಿಸುತ್ತಾ ಇದ್ದಾನೆ. ವಾಸ್ತವಿಕವಾಗಿ ಅವರು ಯಾಕೋಬನನ್ನು ದ್ವೇಷಿಸುತ್ತಾ ಇದ್ದಾರೆ. ಮುಂದುವರೆದು ಯಾಕೋಬನು ತಾನು ಯಾಕೆ ಅಲ್ಲಿಂದ ಹೊರಡಲು ಬಯಸುತ್ತಾ ಇದ್ದಾನೆ ಎಂಬುದಕ್ಕೆ ನಿಜವಾದ ಕಾರಣವನ್ನು ಈಗ ತಿಳಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ಆದುದರಿಂದ ನೀನು ಕಣ್ಣೆತ್ತಿ ನೋಡು, ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಗಳುಳ್ಳವುಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಕುರಿಗಳ ಉತ್ಪನ್ನದ ವಿಷಯದಲ್ಲಿ ಸಮಂಜಸವಾದ ತೃಪ್ತಿಕರವಾದ ಉತ್ತರವನ್ನು ಹೊಂದಿರುವುದಿಲ್ಲ ಎಂದು ನೀವು ಅಂದುಕೊಂಡಿದ್ದಿರಬಹುದು. ಅದನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಈಗ ನಾವು ನೈಸರ್ಗಿಕ ವಿವರಣೆಗಳನ್ನು ಹುಡುಕಿಕೊಂಡು ಹೋಗುವುದು ಬೇಡ. ಹೇಗೂ ದೇವರು ಲಾಬಾನನು ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ, ಆದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ ವಿವರಣೆಯಾಗಿರುತ್ತದೆ. ಈಗ ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿಯಷ್ಟೆ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ಇನ್ನೂ ಯವನಸ್ಥನಾಗಿ ಮನೆಯಿಂದ ಓಡಿ ಬರುವಾಗ ಅವನಿಗೆ ಬೇತೇಲ್ ಎಂಬ ಆ ಸ್ಥಳದಲ್ಲಿ ಮನೆಯಿಂದ ಹೊರಬಂದ ಮೊದಲನೆಯ ರಾತ್ರಿ ಎಂದು ಕಾಣಿಸಿಕೊಂಡ ಅದೇ ಸಮಯಕ್ಕೆ ದೇವರು ಹಿಂದಕ್ಕೆ ಹೋಗಿ ಬೇತೇಲಿನ ದೇವರು ನಾನೇ ಎಂಬುದಾಗಿ ಅವನಿಗೆ ಹೇಳುತ್ತಾ ಇದ್ದಾನೆ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ದೇವರು ಅವನಿಗೆ ಹೇಳುತ್ತಿರುವುದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯಾಕೋಬನು ಖಾರಾನನ್ನು ಬಿಟ್ಟು ತನ್ನ ಸ್ವದೇಶಕ್ಕೆ ಹೋಗಬೇಕೆಂದು ದೇವರು ಬಯಸುತ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ಈ ಸಮಯಕ್ಕೆ ಆಗಲೇ ಬೆಳೆಯುತ್ತಿರುವ 11 ಮಂದಿ ಗಂಡು ಮಕ್ಕಳಿದ್ದಾರೆ ಮತ್ತು ಅವರು ಕಲಿಯಬಾರದಾಗಿದ್ದ ಕೆಲವು ಸಂಗತಿಗಳನ್ನು ಈಗಾಗಲೇ ಕಲಿಯಲು ಆರಂಭಿಸಿರುತ್ತಾರೆ. ಯಾವ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಆತನು ಮೆಚ್ಚದೇ ಇರುವಂಥ ಆರಾಧನೆಯ ಮನೆಯಿಂದ
ಹೊರಗಡೆಗೆ ಕರೆತಂದನೋ ಹಾಗೆಯೇ ಆತನು ಯಾಕೋಬನನ್ನು ಅವನ ಮಕ್ಕಳನ್ನು ಆತನು ಅಸಹ್ಯ ಪಡುವ ಆರಾಧನೆ ಸ್ಥಳದಿಂದ ಹೊರಗೆ ತರಲು ಬಯಸುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನದೆ, ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ, ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲಾಬಾನನ ಮಕ್ಕಳಾದ ತಾವು ಅವನಿಂದ ಪಿತ್ರಾರ್ಜಿತವನ್ನು ಪಡೆಯಬೇಕು ಮತ್ತು ಅವರು ಲಾಬಾನನನ್ನು ವಿರೋಧವಾಗಿರುವುದರಿಂದ ತಡೆಯಬೇಕು ಎಂಬುದಾಗಿ ಮಕ್ಕಳಾದ ರಾಹೇಲಳು ಮತ್ತು ಲೇಯಳು ಹೇಳುತ್ತಾ ಇದ್ದಾರೆ. ಆದರೆ ಲಾಬಾನನು ನೆಚ್ಚತಕ್ಕವನಲ್ಲ ಪ್ರಿಯರೇ. ನೋಡಿರಿ, ಬಹು ದುಃಖಕರವಾದ ಸಂಗತಿ ಏನೆಂದರೆ, ಇಂದು ದೇವರ ಮಕ್ಕಳೆನಿಸಿಕೊಂಡ ಅನೇಕರು ಈ ರೀತಿಯಾಗಿ ಹಣದ ವಿಷಯದಲ್ಲಿ ನಂಬಿಕಸ್ಥರಾಗಿರುವುದಿಲ್ಲ. ಇದು ಒಬ್ಬ ವ್ಯಕ್ತಿಗೆ ನಿಜವಾದ ಪರೀಕ್ಷೆಯಾಗಿರುತ್ತದೆ. ಮುಂದುವರೆದು ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗಲಿ ದೇವರು ನಮ್ಮ ತಂದೆಯಿಂದ ತೆಗೆದ ಆಸ್ತಿಯೆಲ್ಲ ನಮಗೂ ನಮ್ಮ ಮಕ್ಕಳಿಗೂ ಬಂತಲ್ಲ, ಆದುದರಿಂದ ದೇವರು ನಿನಗೆ ಹೇಳಿದಂತೆಯೇ ಮಾಡು ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ಈ ಇಬ್ಬರು ಸ್ತ್ರೀಯರನ್ನು ನಾವು ನಿಜವಾಗಿಯೂ ಮೆಚ್ಚಬೇಕು. ಯಾಕೋಬನಿಗೆ ಯಾವುದು ಸರಿ ಎಂದು ನಿನಗೆ ತೋಚುತ್ತದೋ ಅದನ್ನೇ ಮಾಡು ಎಂದು ಅವರು ಅವನಿಗೆ ಬೆಂಬಲಿಸುತ್ತಾ ಇದ್ದಾರೆ. ಹೌದು, ಅವರು ಅವನ ಜೊತೆಯಲ್ಲಿ ನಿಂತುಕೊಳ್ಳುತ್ತಿದ್ದಾರೆ ಮತ್ತು ತಮ್ಮ ತಂದೆ ತಮ್ಮಿಂದ ಕದ್ದುಕೊಂಡಿದ್ದಾನೆ ಎಂದು ಸ್ಪಷ್ಟವಾಗಿ ಅವರು ತಿಳಿದುಕೊಳ್ಳುತ್ತಾ ಇದ್ದಾರೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವನ್ನು ಓದುವಾಗ ಇಲ್ಲಿ ಬಹು ಆಸಕ್ತಿಕರವಾಗಿರುವ ಒಂದು ಪ್ರಕಟಣೆಯನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ಯಾಕೋಬನು ಕೂಡಲೇ ಎದ್ದು ಅವಸರವಾಗಿ ಅಲ್ಲಿಂದ ಹೊರಡುತ್ತಾ ಇದ್ದಾನೆ. ತನ್ನ ಅಣ್ಣನಾದ ಏಸಾವನಿಂದ ತಪ್ಪಿಸಿಕೊಳ್ಳಲು ಮನೆಯಿಂದ ಹೊರಟು ಬರುವಾಗಲೂ ಇದೇ ರೀತಿಯಲ್ಲಿ ಬಂದಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದು. ಈಗ ತನ್ನ ಮಾವನಾದ ಲಾಬಾನನಿಂದ ಹೊರಟು ಹೋಗುತ್ತಾ ಇದ್ದಾನೆ. ಆದರೆ ಈ ಸಾರಿ ತಪ್ಪು ಅವನದಾಗಿರುವುದಿಲ್ಲ. ಇದಕ್ಕೋಸ್ಕರ ಅವನು ಸಿದ್ಧನಾಗಿದ್ದನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ತಾನು ಪಡೆದುಕೊಂಡ ಸೇವಕರನ್ನು ಮತ್ತು ಪಶುಗಳನ್ನು ಹೊರಡುವುದಕ್ಕೆ ಸಿದ್ಧವಾಗಿ ಇರಿಸಿದ್ದಾನೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ರಾಹೇಲಳು ತನ್ನ ತಂದೆಯ ಮನೆಯಲ್ಲಿದ್ದ ವಿಗ್ರಹಗಳನ್ನು ಕದ್ದುಕೊಂಡಳು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ಯಾಕೋಬನು ಮತ್ತು ಅವನ ಮಕ್ಕಳು ದೇವರು ಅಸಹ್ಯ ಪಡುವಂಥ ಆರಾಧನೆಯಾಗುತ್ತಿರುವ ಮನೆಯಲ್ಲಿ ಇದ್ದರು. ಅಂಥ ಸ್ಥಳದಲ್ಲಿ ಯಾಕೋಬನ ಮಕ್ಕಳು ಬೆಳೆಯಬಾರದು ಎಂದು ದೇವರು ಉದ್ದೇಶಿಸಿದನು. ಆದರೆ ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದ ರಾಹೇಲಳು ಅವುಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಲು ಬಯಸಿದಳು. ಆಕೆಯು ಎಂಥ ಪ್ರಾಚೀನ ಕಲ್ಪನೆಯನ್ನು ಹೊಂದಿದ್ದಾಳಲ್ಲವೇ? ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅನೇಕ ವರ್ಷಗಳ ಹಿಂದೆ ಯವನಸ್ಥನಾದ ಯಾಕೋಬನು ತನ್ನ ಮನೆಯಿಂದ ಓಡಿ ಬರುತ್ತಿದ್ದಾಗ ಅವನು ದೇವರಿಂದ ಓಡಿ ಹೋಗಬಹುದು ಎಂದು ಅಂದುಕೊಂಡು ಬಂದಿದ್ದನು. ಆದರೆ ಬೇತೇಲಿನಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡನು ಮತ್ತು ಯಾಕೋಬನು ತಾನು ದೇವರಿಂದ ಎಂದೂ ಓಡಿ ಹೋಗಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಗ್ರಹಿಸಿಕೊಂಡನು. ವಾಸ್ತವಿಕವಾಗಿ ಅನೇಕ ವರ್ಷಗಳ ನಂತರ ದಾವೀದನು ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯ 7ರಿಂದ 8 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅಂದರೆ ಮರಣವು ನಮ್ಮನ್ನು ಅಗಲಿಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಮುಂದೆ 9 ಮತ್ತು 10ನೆಯ ವಚನಗಳಲ್ಲಿ ಹೀಗೆ ಹೇಳುತ್ತಾನೆ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಚಂದ್ರಲೋಕಕ್ಕೆ ಹೋದರೂ ದೇವರಿಂದ ತಪ್ಪಿಸಿಕೊಳ್ಳಲು ಮತ್ತು ಆತನಿಂದ ದೂರ ಓಡಿ ಹೋಗಲು ಆಗುವುದಿಲ್ಲ. ಇದೇ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಲಾಬಾನನು ತನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವುದಕ್ಕೋಸ್ಕರ ಹೋಗಿದ್ದನು ಎಂಬುದಾಗಿ ನಾವು ಗಮನಿಸುತ್ತೇವೆ. ನೋಡಿರಿ, ಲಾಬಾನನು ಕುರಿಗಳ ಉಣ್ಣೆಯನ್ನು ಕತ್ತರಿಸುವುದಕ್ಕೋಸ್ಕರ ಹೋಗುವವರೆಗೂ ಯಾಕೋಬನು ಕಾದುಕೊಂಡಿದ್ದನು. ಬಹುಶಃ ಲಾಬಾನನು ಮನೆಯಿಂದ ಹಲವಾರು ಮೈಲುಗಳಷ್ಟು ದೂರ ಹೋಗಿದ್ದಿರಬಹುದು. ಹೀಗೆ ಲಾಬಾನನು ಮನೆಯಿಂದ ಹೊರಗೆ ಹೋಗಿದ್ದಾಗ ಯಾಕೋಬನು ಅಲ್ಲಿಂದ ಹೊರಟು ಹೋಗುತ್ತಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಓದುವಾಗ ಅಲ್ಲಿ ಯಾಕೋಬನು
ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿ ಯುಫ್ರೆಟಿಸ್ ಮಹಾನದಿಯನ್ನು ದಾಟಿ ಗಿಲ್ಯಾದ್ ಎಂಬ ಬೆಟ್ಟದ ಸೀಮೆಯ ದಾರಿಯನ್ನು ಹಿಡಿದಿರುವುದನ್ನು ನಾವು ನೋಡುತ್ತೇವೆ. ಅವರು ಹೆಚ್ಚಿನ ಭಾಗವನ್ನು ಈಗಾಗಲೇ ದಾಟಿ ಹೋಗಿದ್ದಾರೆ. ಮುಂದೆ ನಾವು 22 ಮತ್ತು 23ನೇ ವಚನಗಳನ್ನು ಓದುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಈಗ ಲಾಬಾನನು ಯಾಕೋಬನನ್ನು ಹಿಡಿಯಬೇಕಾದರೆ ಬಹಳಷ್ಟು ವೇಗವಾಗಿ ಹೋಗಬೇಕಾಗಿದೆ. ಬಹುಶಃ ಅವನು ಯಾಕೋಬನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಕೋಪಗೊಂಡಿರಬಹುದು. ಆದರೆ ಪ್ರಿಯರೇ, ದೇವರು ಮಧ್ಯ ಪ್ರವೇಶಿಸುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ರಾತ್ರಿಯಲ್ಲಿ ದೇವರು ಅರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ ದೇವರು ಲಾಬಾನನಿಗೆ ನೀನು ಏನು ಮಾತಾಡುತ್ತೀ, ಏನು ಮಾಡುತ್ತೀ ಎಂಬುದರ ವಿಷಯದಲ್ಲಿ ಹುಷಾರಾಗಿರು ಎಂಬುದಾಗಿ ಹೇಳಿದಂತಿದೆ. ಮುಂದೆ 25ನೇ ವಚನವನ್ನು ಓದುವಾಗ ಲಾಬಾನನು ಯಾಕೋಬನನ್ನು ಸಂಧಿಸಿದಾಗ ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದ್ದನು. ಲಾಬಾನನು ತನ್ನವರೊಡನೆ ಅದೇ ಗಿಲ್ಯಾದ್ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ. ಲಾಬಾನನು ಬಹಳ ಬುದ್ಧಿವಂತನಾಗಿದ್ದಾನೆ. ಯಾಕೋಬನಿಂದ ಎಲ್ಲಾ ಸೊತ್ತನ್ನು ಮರಳಿ ಪಡೆಯಲು ಕೋಪದಿಂದ ತುಂಬಿದವನಾಗಿದ್ದಾನೆ. ಬಹುಶಃ ಯಾಕೋಬನನ್ನು ಕೊಂದು ತನ್ನ 2 ಮಕ್ಕಳನ್ನು, ಮೊಮ್ಮಕ್ಕಳನ್ನೆಲ್ಲ ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂದು ವಿಚಾರ ಮಾಡಿದ್ದನೇನೋ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲಾಬಾನನು ಎಷ್ಟು ಬುದ್ಧಿವಂತಿಕೆಯಿಂದ ರಾಜತಾಂತ್ರಿಕನಾಗಿ ಮಾತಾಡುತ್ತಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಯಾಕೋಬನು ತನ್ನ ಕುಟುಂಬವನ್ನು ಒಂದು ಅದ್ಭುತವಾದ ಬೀಳ್ಕೊಡುಗೆಯ ಸಮಾರಂಭದಿಂದ ಅಪಹರಿಸಿರುತ್ತಾನೆ ಮತ್ತು ಅದಕ್ಕಾಗಿ ಅವನು ಅಪರಾಧಿ ಮನೋಭಾವವನ್ನು ಹೊಂದಲಿ ಎಂಬ ಪ್ರಯತ್ನವನ್ನು ಲಾಬಾನನು ಮಾಡುತ್ತಾ ಇದ್ದಾನೆ. ಒಂದು ಶ್ರೇಷ್ಠವಾದ ಆಚರಣೆಯನ್ನು ಮಾಡಬಹುದಾಗಿತ್ತು ಎಂದು ಅವನು ಯಾಕೋಬನಿಗೆ ಹೇಳುತ್ತಾ ಇದ್ದಾನೆ. ಆದರೆ ಬಹುಶಃ ಅವನು ಹಾಗೆ ಮಾಡುತ್ತಿರಲಿಲ್ಲ. ಪ್ರಿಯರೇ, ಹಾಗೆಯೇ ಮುಂದುವರೆದು ನಾವು 29ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು. ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನೂ ಅನ್ನಬೇಡ, ನೋಡಿಕೋ ಎಂದು ನನಗೆ ಎಚ್ಚರಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ಲಾಬಾನನ ಹೃದಯದಲ್ಲಿರುವಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅವನು ಖಂಡಿತವಾಗಿಯೂ ಕೇಡು ಮಾಡಲು ಬಯಸಿದನು. ಆದರೆ ಅಬ್ರಹಾಂ, ಈಸಾಕನ ದೇವರು ಅವನನ್ನು ತಡೆದನು ಎಂಬುದಾಗಿ ನಾವು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು. ಅದರಲ್ಲಿ ನನ್ನ ದೇವರುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಲಾಬಾನನ ಕುಟುಂಬದಲ್ಲಿ ದೇವರಿಗೆ ಇಷ್ಟವಾಗದೇ ಇರುವಂಥ ಆರಾಧನೆಯು ನಡೆಯುತ್ತಿತ್ತು ಎಂಬುದಾಗಿ. ನೋಡಿರಿ, ರಾಹೇಲಳು ತನ್ನ ತಂದೆಯ ಮನೆಯಿಂದ ದೇವರುಗಳನ್ನು ಕದ್ದುಕೊಂಡು ಬಂದಂಥ ವಿಷಯವು ಯಾಕೋಬನಿಗೆ ತಿಳಿದಿರಲಿಲ್ಲ. ಆದದರಿಂದ ಅವನು ಉತ್ತರಿಸುವಾಗ ತಾನು ಯಾಕೆ ಓಡಿ ಹೋಗಬೇಕಾಗಿತ್ತು ಎಂಬುದರ ಕುರಿತಾಗಿ ಅಷ್ಟೇ ಹೇಳುತ್ತಾ ಇದ್ದಾನೆ. ಲಾಬಾನನು ಒಂದು ವೇಳೆ ತನ್ನ ಹೆಣ್ಣು ಮಕ್ಕಳನ್ನು, ಅಂದರೆ ಯಾಕೋಬನ ಹೆಂಡತಿಯರನ್ನು ಒತ್ತಾಯಪೂರ್ವಕವಾಗಿ ತೆಗೆದುಕೊಂಡು ಬಿಟ್ಟಾನು ಎಂಬ ಭಯವು ಯಾಕೋಬನಲ್ಲಿ ಇತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 31ನೇ ವಚನವನ್ನು ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ. ಬಂದಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 32ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ. ನಮ್ಮ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು. ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ ಎಂದು ಹೇಳಿದನು. ರಾಹೇಲಳು ಆ ದೇವರುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಲಾಬಾನನಿಂದ ಕದ್ದುಕೊಂಡಂಥ ವಸ್ತುಗಳ ವಿಷಯದಲ್ಲಿ ಯಾಕೋಬನಿಗೆ ಏನೂ ತಿಳಿದಿರಲಿಲ್ಲ ಮತ್ತು ಯಾರೂ ಅವುಗಳನ್ನು ಕದ್ದುಕೊಂಡಿರುವುದಿಲ್ಲ ಎಂಬ ವಿಷಯದಲ್ಲಿ ಅವನು ಖಚಿತವಾಗಿದ್ದನು. ನೋಡಿರಿ, ಯಾಕೋಬನು ಲಾಬಾನನನ್ನು ನಂಬಲಿಲ್ಲ. ಅದೇ ಸಮಯದಲ್ಲಿ ಲಾಬಾನನು ಕೂಡ ಯಾಕೋಬನನ್ನು ನಂಬಲಿಲ್ಲ. ಆದದರಿಂದಲೇ ಅವನು ಎಲ್ಲರ ಗುಡಾರಗಳಲ್ಲಿ ಹೋಗಿ ತನ್ನ ವಸ್ತುಗಳಿಗಾಗಿ ಹುಡುಕಾಡಿದನು. ಮುಂದೆ ನಾವು 33ರಿಂದ 35 ವಚನಗಳನ್ನು ಓದುವಾಗ ಅಲ್ಲಿ ಲಾಬಾನನು ನಡೆಸಿದ ಹುಡುಕಾಟದ ಸ್ವಲ್ಪ ಮಾಹಿತಿಯನ್ನು ನಾವು ಕಂಡುಕೊಳ್ಳುತ್ತೇವೆ. ತನ್ನ ಹೆಣ್ಣು ಮಕ್ಕಳಲ್ಲಿ ಖಂಡಿತವಾಗಿಯೂ ಯಾರಾದರೊಬ್ಬರು ತನ್ನ ವಸ್ತುಗಳನ್ನು ಕದ್ದುಕೊಂಡಿರಬಹುದು ಎಂದು ಅವನು ಎದುರು ನೋಡುತ್ತಿದ್ದನು. ನೋಡಿರಿ, ರಾಹೇಲಳು ಸಹ ಬುದ್ಧಿವಂತ ಸ್ತ್ರೀಯಾಗಿರುವಳು. ಆಕೆ ಬಹುಶಃ
ಅಪ್ಪನ ಮಗಳಾಗಿರಬಹುದು, ಅಂದರೆ ತನ್ನ ತಂದೆಯಂತೆಯೇ ಬುದ್ಧಿವಂತಳಾಗಿದ್ದಾಳೆ. ಆಕೆಯು ಕದ್ದುಕೊಂಡ ಆ ವಸ್ತುಗಳನ್ನು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಮತ್ತು ತನ್ನ ಅನಾರೋಗ್ಯದ ನಿಮಿತ್ತ ಎದ್ದು ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬ ನೆಪವನ್ನೂ ಸಹ ಹೇಳಿದಳು. ನೋಡಿರಿ ಪ್ರಿಯರೇ, ಲಾಬಾನನಿಂದ ಕದ್ದುಕೊಳ್ಳಲ್ಪಟ್ಟ ಆ ವಸ್ತುಗಳು ಅವನಿಗೆ ಬಹಳ ಪ್ರಾಮುಖ್ಯವಾಗಿದ್ದವು. ಈಗ ಅವುಗಳನ್ನು ಸ್ವಾಧೀನ ಮಾಡಿಕೊಂಡಿರುವುದು ಕುಟುಂಬದ ನಾಯಕತ್ವವನ್ನು ಸೂಚಿಸುವಂಥದ್ದಾಗಿತ್ತು. ಅಂದರೆ ಲಾಬಾನನು ಹೊಂದಿರುವಂಥದ್ದೆಲ್ಲವೂ ಈಗ ಯಾಕೋಬನ ಪಾಲಾಗುತ್ತದೆ ಎಂಬುದು ಅದರ ಅರ್ಥವಾಗಿತ್ತು. ಈ ಕಾರಣದಿಂದಲೇ ಲಾಬಾನನು ಬಹು ಗಲಿಬಿಲಿಗೊಂಡಿದ್ದನು ಮತ್ತು ಆಘಾತಕ್ಕೊಳಗಾಗಿದ್ದನು. ತನ್ನ ಸಂಸ್ಥಾನವು ಯಾಕೋಬನ ಪಾಲಾಗುವುದನ್ನು ಅವನು ನಿಶ್ಚಯವಾಗಿಯೂ ಬಯಸುತ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಬಹು ಬೇಗನೆ ಯಾಕೋಬನು ಹೆಚ್ಚಿನದನ್ನು ಪಡೆದುಕೊಂಡಿರುತ್ತಾನೆ. ಪ್ರಿಯರೇ, ಲಾಬಾನನು ತನ್ನ ವಸ್ತುಗಳಿಗಾಗಿ ಹುಡುಕಾಡಿದ ನಂತರ ಯಾವುದೊಂದು ಸಿಕ್ಕದೆ ಹೋದಾಗ ಯಾಕೋಬನಿಗೆ ಮತ್ತಷ್ಟು ಧೈರ್ಯವೂ ಬರ್ತದೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಯಾಕೋಬನು ಕೋಪಿಸಿಕೊಂಡು ಲಾಬಾನನನ್ನು ಗದರಿಸಿ, ನೀನು ಇಷ್ಟು ಆತುರಪಟ್ಟು ನನ್ನನ್ನು ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯಾಕೋಬನು ತನ್ನ ಆಕ್ಷೇಪಣೆಯನ್ನು ಹೊರಹಾಕುತ್ತಾ ಇದ್ದಾನೆ. ನೋಡಿರಿ, ಅವನು ಬಲವಾದ ಪೆಟ್ಟುಗಳ ಶಾಲೆಯಲ್ಲಿ ತೇರ್ಗಡೆ ಹೊಂದಿರುತ್ತಾನೆ. ಈಗ ಪದವಿಯನ್ನು ಹೊಂದಲಿದ್ದಾನೆ. ಲಾಬಾನನು ಹುಡುಕಾಡಿದ ನಂತರ ಅವನ ವಸ್ತುಗಳು ಸಿಕ್ಕದೆ ಹೋದಾಗ ಯಾಕೋಬನು ಮತ್ತಷ್ಟು ಗಟ್ಟಿಯಾಗಿ ಲಾಬಾನನನ್ನು ಪ್ರಶ್ನಿಸುವುದನ್ನು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡುತ್ತೇವೆ. ಮುಂದುವರಿದು ನಾವು 38ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಾನು 20 ವರ್ಷ ನಿನ್ನ ಬಳಿಯಲ್ಲಿ ಇದ್ದೇನಲ್ಲ, ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ, ನಿನ್ನ ಹಿಂಡಿನ ಟಗರುಗಳನ್ನು ನಾನೇನು ತಿಂದು ಬಿಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ಯಾಕೋಬನು ಲಾಬಾನನ ಬಳಿಯಲ್ಲಿ ಎಷ್ಟು ವರ್ಷ ಇದ್ದನೆಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಮತ್ತು ಅವನು ಹೇಳುತ್ತಿರುವುದೇನೆಂದರೆ ಅವನಿಗೆ ಸರಿಯಾದ ಊಟವೂ ಸಹ ಸಿಕ್ಕಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 34ರಿಂದ 40 ವಚನಗಳನ್ನು ಓದುವಾಗ ಲಾಬಾನನು ತನ್ನ ಹಿಂಡುಗಳಲ್ಲಿ ಸಂಭವಿಸಿದ ನಷ್ಟವನ್ನು ಹೇಗೆ ಯಾಕೋಬನಿಂದ ತೆಗೆದುಕೊಂಡನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಕಾಡು ಪ್ರಾಣಿಗಳಿಂದ ಕೊಲ್ಲಲ್ಪಟ್ಟ ಪಶುಗಳಿಗೆ ಯಾಕೋಬನೇ ಬದಲು ಕೊಡುತ್ತಿದ್ದನು ಮತ್ತು ಕದ್ದು ಹೋದದರ ಲೆಕ್ಕವನ್ನೂ ಸಹ ತಾನೇ ತುಂಬಿಸಿದನು ಎಂಬುದಾಗಿ ಯಾಕೋಬನು ಹೇಳುತ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಚಳಿಯಾಗಲಿ ಬಿಸಿಲಾಗಲಿ ಹಗಲು ಇರಳು ಎನ್ನದೆ ಹೇಗೆ ತಾನು ಕಷ್ಟಪಟ್ಟಿರುವೆನು ಎಂಬುದಾಗಿ ಯಾಕೋಬನು ತಿಳಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 41ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು, ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದೆಯೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಯಾಕೋಬನಿಗೆ ಏನು ಸಂಭವಿಸಿತು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಬುದ್ಧಿವಂತನಾದ ಯಾಕೋಬನು ಪಾಪದೊಂದಿಗೆ ತಪ್ಪಿಸಿಕೊಂಡು ದಾಟಿಕೊಂಡು ಹೋಗಬಹುದು ಎಂದು ಅಂದುಕೊಂಡಿದ್ದನು. ಆದರೆ ದೇವರು ಅವನಿಗೆ ಬಿಡಲಿಲ್ಲ. ಯಾಕಂದರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ದೇವರು ಸ್ಪಷ್ಟವಾಗಿ ತಿಳಿಸಿದ್ದನು. ಯಾಕೋಬನು ತನ್ನ ಸ್ವಂತ ಮನೆಯಲ್ಲಿ ದೇವರಿಗೆ ಅಧೀನನಾಗಲು ನಿರಾಕರಿಸಿದನು. ಆದ್ದರಿಂದ ಇಲ್ಲಿ ಅವನ ಮಾವನಾದ ಲಾಬಾನನಿಗೆ ಅಧೀನನಾಗಬೇಕಾಯಿತು. ಯಾಕೋಬನು ಘನತೆ ಗಾಂಭೀರ್ಯತೆಯಿಂದ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದು ಬಂದನು, ಆದರೆ ಸೇವಕನಾಗಿ ಮಾಡಲ್ಪಟ್ಟನು. ಯಾಕಂದರೆ ದೇವರು ಚೊಚ್ಚಲುತನದ ಹಕ್ಕನ್ನು ಗೌರವಿಸುವಂಥವನಾಗಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 42ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನ್ನ ಹಿರಿಯರ ದೇವರು, ಅಂದರೆ ಅಬ್ರಹಾಮನ ದೇವರು, ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯವನಸ್ಥನಾಗಿದ್ದಾಗ ಮನೆಯನ್ನು ದೇವರನ್ನು ಬಿಟ್ಟು ಓಡಿ ಹೋಗಲು ಪ್ರಯತ್ನಿಸಿದ ಯಾಕೋಬನು ಈಗ ಹಿಂದಿರುಗುವಾಗ ದೇವರನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ಈಗ ಅವನು ಲಾಬಾನನನ್ನು ಬೀಳುಕೊಟ್ಟು ಹೊರಟು ಹೋಗಲಿದ್ದಾನೆ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು.
ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಕರ್ತನ ಕೃಪೆಯಿಂದ ಇದುವರೆಗೂ ವಾಕ್ಯ ಅಧ್ಯಯನ ಮಾಡಿದೆವು. ಆದಿಕಾಂಡ 31:1-42 ವಚನಗಳನ್ನು ಧ್ಯಾನಿಸಿದೆವು. ಲಾಬಾನನ ಮನೆಯಲ್ಲಿ ಬಹು ಪ್ರಯಾಸದಿಂದ 20 ವರ್ಷಗಳ ಸೇವೆ ಮಾಡಿದ ಯಾಕೋಬನು ಈಗ ಖಾರಾನಿನಿಂದ ಲಾಬಾನನಿಗೆ ಹೇಳದೆ ಓಡಿ ಹೋಗುತ್ತಾನೆ. ಯವನಸ್ಥ ಯಾಕೋಬನು ಒಂಟಿಯಾಗಿ ಸೋದರ ಮಾವನ ಮನೆಗೆ ಬಂದಿದ್ದನು. ಈಗ ಬಹು ಸಂಪತ್ತುಳ್ಳವನಾಗಿ ದೊಡ್ಡ ಕುಟುಂಬದ ಯಜಮಾನನಾಗಿ ಹೊರ ನಡೆದನು. ದೇವಜನರೇ, ಯಾಕೋಬನ ಜೀವಿತದಿಂದ ಕಲಿಯುತ್ತಿರುವ ಪಾಠಗಳನ್ನು ನೆನಪಿಟ್ಟುಕೊಂಡು ದೇವರಿಗೆ ಮೆಚ್ಚಿಕೆಯಾಗಿರುವ ಜೀವಿತವನ್ನು ಜೀವಿಸೋಣ. ಇಮ್ಮಾನುವೇಲ್, ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.